ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಕಳೆದ ಕ್ಲಾಸಲ್ಲಿ ಮನೋವಿಜ್ಞಾನ ಅಂದರೆ ಏನು, ಅದ್ರ ಬಗ್ಗೆ ಒಂದಷ್ಟು ಬೇಸಿಕ್ ಇಂಟ್ರೊಡಕ್ಷನನ್ನು ಮಾಡ್ಕೊಂಡಿದ್ವಿ. ಅಂದರೆ ಮನೋವಿಜ್ಞಾನದ ಅರ್ಥಗಳೇನು, ಯಾರ್ಯಾರು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯಾಖ್ಯಾನ ನೀಡಿದ್ದಾರೆ, ಅದ್ರ ಜೊತೆಗೆ ಒಂದಷ್ಟು ವಿಧಾನಗಳ ಬಗ್ಗೆ ಕೂಡ ನಾವು ನೋಡ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಇಂಟ್ರೋಸ್ಪೆಕ್ಷನ್ ಮೆಥಡ್ ಆಗಿರ್ಬೋದು, ಐ ಥಿಂಕ್ ಅವಲೋಕನ ವಿಧಾನ ಆಗಿರ್ಬೋದು, ವೀಕ್ಷಣ ವಿಧಾನ ಆಗಿರ್ಬೋದು, ಸೊ ವ್ಯಕ್ತಿ ಅಧ್ಯಯನ ಆಗಿರ್ಬೋದು, ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ವಿ. ಸೊ ಸುಮಾರು ಒಂದು 30 ನಿಮಿಷಗಳ ಒಂದು ವಿಡಿಯೋ ಸೆಷನ್ನಲ್ಲಿ. ಈಗ ಅದರ ಮುಂದುವರೆದ ಭಾಗ, ಇದು ಪಾರ್ಟ್ ಸೆಕೆಂಡ್ ಆಗುತ್ತೆ. ಇಲ್ಲಿ ಸಂದರ್ಶನ ವಿಧಾನ ಅಂದರೆ ಏನು, ಇದ್ರ ಬಗ್ಗೆ ಸೊ ಮುಂದುವರೆದಂತೆ ಎಲ್ಲೋ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಏನು ಸಂದರ್ಶನ ವಿಧಾನ ಅಂದರೆ ಏನೀಗ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಎದುರಿಗೆ ಕೂರಿಸಿಕೊಂಡು ಒಂದು ವಿಷಯದ ಕುರಿತು ಸಮಾಲೋಚನೆ ನಡೆಸಿ ಅವನಲ್ಲಿರ್ತಕ್ಕಂಥ ಕೆಲವೊಂದು ಸಾಮರ್ಥ್ಯವನ್ನು ತಿಳಿದುಕೊಂಡು ಮಾರ್ಗದರ್ಶನ ನೀಡಲು ಸಹಾಯಕರವಾಗ್ತಕ್ಕಂಥ ವಿಧಾನವನ್ನು ಸಂದರ್ಶನ ವಿಧಾನ ಅಂತ ಹೇಳ್ತೀವಿ. ಸೊ ಮೆಥಡ್ ಆಫ್ ದಟ್ ಇಸ್ ಇಂಟರ್ವ್ಯೂ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಈಗ ಸಂದರ್ಶನ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಇಂಟರ್ವ್ಯೂಸ್ ಅಂತ ಕರೀತಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕೂರಿಸ್ಕೊಂಡು ಅವನ ಬಗ್ಗೆ ನಾವು ಮಾತನಾಡಲಿಕ್ಕೆ ಆರಂಭ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಸ್ವಲ್ಪ ವಿಶೇಷವಾದಂಥ ಒಂದಷ್ಟು ಡೆಫಿನೇಷನ್ಸ್ ಬರುತ್ತೆ ಸೈಕಾಲಜಿಯಲ್ಲಿ ಸಂದರ್ಶನ ವಿಧಾನ ಅಂತ ಹೇಳಲಿಕ್ಕೆ. ಬೇಕಾದ್ರೆ ಇನ್ನೊಂದು ಸಲ ಹೇಳ್ತೀನಿ ಅದನ್ನು ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕೂರಿಸ್ಕೊಂಡು, ಅಂದರೆ ಆಪೋಸಿಟ್ ಆಗಿ, ಅಂದರೆ ಅವನ ಎದುರಿಗೆ ಕೂರಿಸ್ಕೊಂಡು ಯಾವುದಾದ್ರು ಒಂದು ವಿಷಯದ ಕುರಿತಾಗಿ ಸಮಾಲೋಚನೆಯನ್ನು ನಡೆಸಿ ಅವನಲ್ಲಿ ಏನೆಲ್ಲ ಸಾಮರ್ಥ್ಯವೇನಿದೆ ಅವೆಲ್ಲವನ್ನು ತಿಳ್ಕೊಂಡು ಏನು ಮಾಡ್ತಾನೆ ಅವನು. ಸೊ ಅದಕ್ಕೆ ಬೇಕಾದಂಥ ಪೂರಕವಾದ ಸಜೆಷನ್ ಅಥವಾ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಸಹಾಯಕವಾಗ್ತಕ್ಕಂಥ ಒಂದು ವಿಧಾನವನ್ನು ಇಲ್ಲಿ ನಾವು ಸಂದರ್ಶನ ವಿಧಾನ ಅಂತ ಕರೆಯೋದು. ಈಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂದರ್ಶನ ವಿಧಾನ ಅಂದರೆ ಏನು ಅಂತ. ಸೊ ಹಾಗೆಯೇ ಮುಂದೆ ಹೋಗೋಣ. ಸೊ ಈ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನೆಲ್ಲ ಅಂಶಗಳಿದೆ ಅಂತ ನೋಡಿ. ಇಲ್ಲಿ ಸಂದರ್ಶನದ ವಿಧಾನಗಳು ಅಂತಿದೆ. ಇದರಲ್ಲಿರ್ತಕ್ಕಂಥ ಸ್ಟೆಪ್ಸ್ ಅಂದರೆ ಮೆಥಡ್ಸ್ ಒಂದು ಕಡೆಯಿಂದ ನೋಡೋಣ. ಈಗ ಏನೇನು ಅಂತ ನಿರ್ಬಂಧಿತ ಸಂದರ್ಶನ ಅಂತಿದೆ. ಈಗ ನೋಡಿ, ನೀವು ಆ ಟೈಟ್ಲನ್ನು ಓದ್ಕೊಂಡ್ರೆ ಆ ಒಂದು ಹೆಸರಲ್ಲೇ ಉತ್ತರ ಇರುತ್ತೆ. ನಿರ್ಬಂಧಿತ ಸಂದರ್ಶನ ವೇಳೆಯಲ್ಲಿ ಸಂದರ್ಶಿತ ವ್ಯಕ್ತಿಯು ಕೇಳುವ ಪ್ರಶ್ನೆ ಹಾಗೂ ಕ್ರಮಗಳನ್ನು ಮೊದಲೇ ನಿರ್ಧರಿಸಿದರೆ ಅದನ್ನು ನಿರ್ಬಂಧಿತ ಸಂದರ್ಶನ ಅಂತ ಹೇಳುವಂಥದ್ದು. ನಿಮಗೆ ಈಸಿಯಾಗಿ ಅರ್ಥ ಮಾಡಬೇಕು ಅಂದರೆ, ಈಗ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಅವನಿಗೆ ಯಾವೆಲ್ಲ ಪ್ರಶ್ನೆಯನ್ನು ಕೇಳಬೇಕು, ಸೊ ಅವನು ಐ ಥಿಂಕ್ ಏನೆಲ್ಲ ಆನ್ಸರ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಿಪ್ರೇಷನ್ ಮುಂಚೆ ಮಾಡ್ಕೊಂಡಿದ್ದೆ ಆದರೆ ಅದು ನಿರ್ಬಂಧಿತ ಸಂದರ್ಶನ ಅಂತ ಕರೆಯೋದು. ಅದನ್ನಲ್ಲಿ ನಿಮಗೆ ಹೇಳಿದ್ದಾರೆ, ಸಂದರ್ಶನ ವೇಳೆಯಲ್ಲಿ ಸಂದರ್ಶಿತ ವ್ಯಕ್ತಿಯು ಕೇಳ್ತಕ್ಕಂಥ ಪ್ರಶ್ನೆ ಹಾಗೂ ಕ್ರಮಗಳನ್ನು ಮೊದಲೇ ನಿರ್ಧಾರ ಮಾಡಿಕೊಂಡ್ರೆ, ನಾವು ಮೊದಲೇ ಪ್ರಿಪ್ಲಾನ್ ಮಾಡಿ ಡಿಸೈಡ್ ಮಾಡಿರ್ತೀವಿ ಇಂಥ ಪ್ರಶ್ನೆಯನ್ನೇ ಅವ್ನು ಕೇಳಬೇಕಾಗುತ್ತೆ, ಈ ರೀತಿಯ ಒಂದು ಕ್ರಮಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಅಂತ. ಸೊ ಅದನ್ನು ಇಲ್ಲಿ ನಿರ್ಬಂಧಿತ ಸಂದರ್ಶನ ಅಂತ ಕರೆಯೋದು. ಇದು ಮೊದಲನೇದಾಯಿತು, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ನಾನು. ಸೊ ನೆಕ್ಸ್ಟು ಮತ್ತೊಂದಿದೆ. ಈಗ ಇದಕ್ಕೆ ಆಪೋಸಿಟ್ಟು ಯಾವುದು, ಅದು ಅನಿರ್ಬಂಧಿತ ಸಂದರ್ಶನ ಅಂತ. ಅನಿರ್ಬಂಧಿತ ಸಂದರ್ಶನ ನೋಡೋಣ ಹಂಗಂದ್ರೆ ಏನು ಅಂತ ಹೇಳಿ. ಇದು ಪೂರ್ವ ನಿಯೋಜಿತವಾಗಿರದೆ, ಪೂರ್ವ ತಯಾರಿಲ್ಲದೆ, ಸಂದರ್ಶನಕ್ಕೆ ಅನುಸಾರವಾಗಿ ಒಪ್ಪಿಗೆಯಾಗುವ ಮಾತುಗಳಿಂದಲೇ ಮಾಹಿತಿಯನ್ನು ಸಂಗ್ರಹ ಮಾಡೋದು. ಇಲ್ಲಿ ಯಾವುದೇ ಪ್ರೀಪ್ಲಾನ್ಸ್ ಇರಲ್ಲ, ಯಾವುದೇ ಐ ಥಿಂಕ್ ಕ್ರಮಗಳನ್ನು ಜರುಗಿಸಲ್ಲ ಇಲ್ಲಿ. ಅಂದರೆ ಯಾವುದೇ ರೀತಿಯ ಪ್ರೀಪ್ಲಾನ್ಸನ್ನು ಮಾಡಲ್ಲ ಇಲ್ಲಿ ನಾವು. ಸೊ ನಿರ್ಬಂಧಿತ ಸಂದರ್ಶನದಲ್ಲಿ ಎಲ್ಲವನ್ನು ನಾವು ಮುಂಚೆನೇ ಮಾಡ್ಕೊಂಡಿರ್ತೀವಿ. ಅನಿರ್ಬಂಧಿತ ಇಂಟರ್ವ್ಯೂನಲ್ಲಿ ಯಾವುದೇ ರೀತಿಯ ಪೂರ್ವ ತಯಾರಿಯನ್ನು ಮಾಡಲ್ಲ. ಸೊ ಅಲ್ಲಿ ಏನು ಡೈರೆಕ್ಟಾಗಿ ನಾವು ಕ್ವಶನ್ಸ್ ಕೇಳ್ತೀವಿ, ಆ ಕಡೆಯಿಂದ ಏನು ಮಾಹಿತಿ ಬರುತ್ತೆ ಅದನ್ನಷ್ಟೇ ನಾವು ಸಂಗ್ರಹ ಮಾಡ್ತೀವಿ. ಅದನ್ನು ಇಲ್ಲಿ ಅನಿರ್ಬಂಧಿತ ಸಂದರ್ಶನ ಅಂತ ನಾವು ಹೇಳುವಂಥದ್ದು. ಸೊ ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಎರಡೂ ಕೂಡ ನಿರ್ಬಂಧಿತ ಆ್ಯಂಡ್ ಅನಿರ್ಬಂಧಿತ ಸಂದರ್ಶನ. ನೋಡಿ, ಇದ್ರ ಮೇಲೆ ನಿಮಗೆ ಅಪ್ಲೈಡ್ ಲೆವೆಲಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದನ್ನು ಗ್ರಹಿಸ್ಕೊಳ್ಬಿಟ್ರೆ ಅವ್ರು ಅಪ್ಲೈಡ್ ಲೆವೆಲ್ಗಾದರೂ ಕೇಳಿ, ಡೈರೆಕ್ಟಾಗಾದರೂ ಕೇಳಿ, ಭಾಳ ಈಸಿಯಾಗಿ ನೀವು ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಅನಕ್ಷರಸ್ಥರು, ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದ ಅತ್ಯುತ್ತಮ ವಿಧಾನ ಅಂತ. ಅನಕ್ಷರಸ್ಥರು, ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿನ ಸಂಗ್ರಹ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದೇ ಒಂದು ಉತ್ತಮವಾದ ವಿಧಾನ ಅಂದರೆ ಯಾವುದಪ್ಪ ಅಂದರೆ ಅದು ಸಂದರ್ಶನ ವಿಧಾನ ಆಗುತ್ತೆ ಅಂತ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಸಂದರ್ಶನ ವಿಧಾನ ಅನ್ನಲಿಕ್ಕೆ ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹುದ್ದೆಗಳಿಗೆ ಆಯ್ಕೆ ಮಾಡಲು ಅನುಕೂಲಕರವಾದ ವಿಧಾನ ಅಂತ. ನಿಮಗೆಲ್ಲ ಗೊತ್ತಿದೆ. ಸೊ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಬೇಕಾದ್ರೆ CET ಎಕ್ಸಾಮ್ ಜೊತೆಗೆ ಐ ಥಿಂಕ್ ಇಂಟರ್ವ್ಯೂ ಇರುತ್ತೆ ಅವರಿಗೆ ಅಲ್ವಾ. ಹಾಗಾಗಿ ಅಲ್ಲೂ ಕೂಡ ಅವರ ಒಂದು ಎಬಿಲಿಟಿ ಇರುತ್ತೆ, ಅದನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ಆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಇವನ್ CET ಎಕ್ಸಾಮ್ ಬರೆದು ಇಂಟರ್ವ್ಯೂನಲ್ಲಿ ಫೇಲ್ ಆದರೂ ಕೂಡ ಆ ಹುದ್ದೆಗೆ ಅಥವಾ ಹುದ್ದೆಯನ್ನು ಅಲಂಕರಿಸಲಿಕ್ಕೆ, ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಅಂಥ ಟೈಮಲ್ಲಿ ಕೆಲವೊಂದು ಹುದ್ದೆಗಳನ್ನು ತಗೊಳ್ಬೇಕು ಅಂದರೆ ಈ ಸಂದರ್ಶನ ವಿಧಾನಕ್ಕಂತಕ್ಕಂಥದ್ದು ಭಾಳ ಪ್ರಾಮುಖ್ಯವಾದ ಪಾತ್ರವನ್ನು ಅಲ್ಲಿ ವಹಿಸ್ತಾ ಇರುತ್ತೆ ನೋಡಿ. ಅದನ್ನೇ ಹೇಳಿರಲಿ, ವಿದ್ಯಾರ್ಥಿಗಳನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹುದ್ದೆಗಳಿಗೆ ಆಯ್ಕೆ ಮಾಡಲಿಕ್ಕೆ ಅನುಕೂಲವಾದಂಥ ವಿಧಾನ ಸಂದರ್ಶನ ವಿಧಾನ. ಆಯಿತಾ, ಈಗ ನಿಮಗೆ ಇದ್ರ ಬಗ್ಗೆ ಎಲ್ಲವೂ ಗೊತ್ತಾಗಿದೆ ಅಂತ ಅಂದ್ಕೊಂಡು ನಾನು. ಸಂದರ್ಶನ ವಿಧಾನ ಅಂದರೆ ಏನು, ಅದರ ಎರಡು ವಿಧಗಳು, ನಿರ್ಬಂಧಿತ ಸಂದರ್ಶನ ಮತ್ತು ಅನಿರ್ಬಂಧಿತ ಸಂದರ್ಶನ ಅಂತ. ಸೊ ಯಾರ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅತ್ಯುತ್ತಮ ವಿಧಾನ ಆಗಿದೆ ಅಂತಲೂ ಕೂಡ ನಿಮಗೆ ಗೊತ್ತಾಗಿದೆ ಇದು. ಸೊ ಅನಕ್ಷರಸ್ಥರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಪಸಾಮಾನ್ಯ ಜನರಾಗಿರ್ಬೋದು, ಅವರಿಂದ ಮಾಹಿತಿಯನ್ನು ಕಲಿಯೋಕ್ಕೆ ಒಂದು ಅತ್ಯುತ್ತಮವಾದ ಒಂದು ವಿಧಾನ ಯಾವುದಪ್ಪ ಅಂದರೆ ಅದು ಸಂದರ್ಶನ ವಿಧಾನ ಆಗುತ್ತೆ. ಸೊ ನೆಕ್ಸ್ಟು ಎಕ್ಸಾಮಿನೇಷನ್ ಮೆಥಡ್. ಈಗ ಪರೀಕ್ಷಾ ವಿಧಾನ. ಈಗ ನೆಕ್ಸ್ಟ್ ಪರೀಕ್ಷಾ ವಿಧಾನ ಅಂದರೆ ಏನು ಅಂತ ನಾವು ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನ ಮಾಡೋಣ. ಈಗ
ಪರೀಕ್ಷಾ ವಿಧಾನದಲ್ಲಿ ಪ್ರಮುಖವಾಗಿ 4 ಲಕ್ಷಣಗಳಿವೆ ಅಂತ ನೋಡಿ. ಪರೀಕ್ಷಾ ಒಂದು ವಿಧಾನದಲ್ಲಿ 4 ಲಕ್ಷಣಗಳಿವೆ ಅಂತ ಯಾವುದ್ಯಾವ್ದು ನೋಡೋಣ ಒಂದೊಂದು ಅಂತ ನೋಡಿ. ಇವೆಲ್ಲ ಕೇಳ್ತಾರೆ ನಿಮಗೆ, ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೇಳ್ಬೋದು ನಿಮಗೆ. ಪರೀಕ್ಷಾ ವಿಧಾನದ 4 ಅಂಶಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಥವಾ ಅನುಕ್ರಮವಾಗಿ ಜೋಡಿಸಿ ಅಂತ ಸೈಕಾಲಜಿಯಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು. ಆವಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದೆಲ್ಲ. ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಹತೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಹತೆ ಅಂತ, ಆಯಿತಾ. ನೋಡಿ ಬ್ರ್ಯಾಕೆಟಲ್ಲಿ ಅದ್ರ ಕೆಳಗಡೆ ಒಂದು ಕಟ್ಟಿದ್ರಲ್ಲಿ ಸಮವಸ್ತು ವಿಶ್ವಕ್ಕೆ ಉಪಯೋಗವಾಯಿತು ಅಂತ. ಸಮವಸ್ತು ವಿಶ್ವಕ್ಕೆ ಉಪಯೋಗವಾಯಿತು ಅಂದರೆ ಒಂದು ಕೋಡಿದು, ನಿಮಗೆ ಈಸಿಯಾಗಿ ಮರಿದೇ ಅರ್ಥ ಆಗಲಿ ಅಂತ ಅವ್ರು ಮಾಡಿರ್ತಕ್ಕಂಥ ಒಂದು ಕೋಡಿದು. ಈಗ ಸಮವಸ್ತು ಅಂದರೆ ಏನು ಅನ್ಕೋಬೇಕು ನೀವು? ಸಮಂಜಸತೆ ಮತ್ತು ವಸ್ತುನಿಷ್ಠತೆ ಅಂತ ಅನ್ಕೋಬೇಕು. ಉಪಯೋಗವಾಯಿತು ಅಂತ ವಿಚಾರದಲ್ಲಿ ಏನು ಅನ್ಕೋಬೇಕು ನೀವು? ಸೊ ವಿಶ್ವಕ್ಕೆ ಉಪಯೋಗವಾಯಿತು ಅಂತ ಏನು ಅನ್ಕೋಬೇಕು ನೀವು? ಇನ್ನು ಉಳಿದಂಥ 2 ಲಕ್ಷಣಗಳು, ಒಂದು ವಿಶ್ವಾಸನೀಯತೆ ಮತ್ತೊಂದು ಉಪಯೋಗಾರ್ಹತೆ ಅಂತ. ನೋಡಿ ಭಾಳ ಈಸಿ ಇದೆ. ಈಗ ಸಮವಸ್ತು ವಿಶ್ವಕ್ಕೆ ಉಪಯೋಗವಾಯಿತು ಕರೆಕ್ಟಾಗಿ ನಿಮಗೆ. ಈಗ ಅನುಕ್ರಮವಾಗಿ ಜೋಡಿಸಿ ಅಂದಾಗ ನೀವು ಆ ಕಡೆ ಈ ಕಡೆ ಜೋಡಿಸ್ಬೋದು ಆಯ್ಕೆ ಮಾಡಬೇಕಾದ್ರೆ. ಸೊ ಈ ರೀತಿಯ ಕೆಲವೊಂದು ಕೋಡ್ಸನ್ನು ನೀವು ಐ ಥಿಂಕ್ ಬೈಟ್ ಮಾಡ್ಕೊಂಡಾಗ ನೆನ್ಪಿಟ್ಕೊಬಿಟ್ಟಾಗ ಏನಾಗುತ್ತೆ, ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸಮವಸ್ತು ವಿಶ್ವಕ್ಕೆ ಉಪಯೋಗವಾಯಿತು, ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಹತೆ ಅಂತ. ಇದು ಪರೀಕ್ಷಾ ವಿಧಾನದ ಪ್ರಮುಖವಾದ 4 ಲಕ್ಷಣಗಳು. ಸೊ ವಿಲ್ ಗೋ ಫಾರ್ವರ್ಡ್ ನೋಡೋಣ. ಇದು ಭಾಳ ಈಸಿ ಇದೆ ಅಷ್ಟೇ. ಅದು ಪರೀಕ್ಷಾ ವಿಧಾನದ ಬಗ್ಗೆ ಅಷ್ಟು ತಿಳ್ಕೊಬಿಟ್ರೆ ನಿಮಗೆ ಸಾಕಾಗುತ್ತೆ. ಅದು ಇನ್ನೇನು ಜಾಸ್ತಿ ಮಾಹಿತಿಯ ಅವಶ್ಯಕತೆ ಇಲ್ಲ ಅದಕ್ಕೆ. ಸೊ ಮತ್ತೊಂದು ಭಾಳ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಥಡ್ ಅಂದರೆ ಅದು ಸಮೀಕ್ಷಾ ವಿಧಾನ. ಸಮೀಕ್ಷಾ ವಿಧಾನದ ಬಗ್ಗೆ ಅಂತೂ ತುಂಬ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡೋಣ ಏನಿದೆ ಅಂತ. ಅದು ಯಾವುದೇ ಒಂದು ಸಮಸ್ಯಾತ್ಮಕವಾದಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು, ಅದನ್ನು ನೀಟಾಗಿ ಇದು ಮಾಡೋಣ. ಈಗ ಯಾವುದೇ ಒಂದು ಸಮಸ್ಯಾತ್ಮಕವಾದಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಿ ಅಂಕಿ ಅಂಶಗಳನ್ನೇ ಗುರುತಿಸಿ ಸೂಕ್ತವಾದಂತಹ ಪರಿಹಾರ ಒದಗಿಸುವ ಒಂದು ವಿಧಾನಕ್ಕೆ ಸಮೀಕ್ಷಾ ವಿಧಾನ ಅಂತ ಕರೆಯಲಾಗುತ್ತೆ ಅಂತ. ನೋಡಿ ಇನ್ನೊಂದ್ಸಲ ಓದ್ತೀನಿ. ಯಾವುದೇ ಒಂದು ಸಮಸ್ಯಾತ್ಮಕವಾದಂಥ ಕ್ಷೇತ್ರವನ್ನು, ಸಮಸ್ಯೆ ಇರತಕ್ಕಂಥ ಒಂದು ಸೆಕ್ಟಾರ್ ಅಥವಾ ಒಂದು ಕ್ಷೇತ್ರವನ್ನು ಏನು ಮಾಡಬೇಕು, ಮೊದಲು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡು ನಂತರದಲ್ಲಿ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರದ ಏನು ಸಮಸ್ಯೆಗಳಿದೆ ಅವೆಲ್ಲವನ್ನು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಸೊ ಆ ಕಲೆ ಆಗ್ತಂಥ ಅಂಕಿ ಅಂಶಗಳನ್ನೇ ನಾವು ಗುರುತು ಮಾಡ್ಕೊಂಡು ಏನು ಮಾಡಬೇಕು, ಅದಕ್ಕೆ ಸೂಕ್ತವಾದಂಥ ಕೆಲವೊಂದು ಪರಿಹಾರ ಒದಗಿಸ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ಆ ವಿಧಾನವನ್ನೇ ಸಮೀಕ್ಷಾ ವಿಧಾನ ಅಂತ ಇಲ್ಲಿ ಹೇಳಲಾಗುತ್ತೆ. ಅಂದರೆ ನೋಡಿ ಎಷ್ಟು ಈಸಿ ಇದೆ. ಯಾವುದಾದ್ರು ಒಂದು ಸಮಸ್ಯೆ ಇರತಕ್ಕಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿ ಅಂಶವನ್ನು ಮಾಹಿತಿಯನ್ನು ಕಲೆ ಹಾಕಿ, ನಾವೇನು ಕಲೆ ಹಾಕ್ತೀವಿ ಅಂಕಿ ಅಂಶಗಳನ್ನು ಮಾಹಿತಿಯನ್ನು ಅದನ್ನು ಐಡೆಂಟಿಫೈ ಮಾಡಿ ಗುರುತಿಸ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ನಾವು ಪ್ರೊವೈಡ್ ಮಾಡ್ತೀವಿ ಅಂದರೆ, ಒದಗಿಸ್ತೀವಿ ಅಂದರೆ ಆ ಒಂದು ವಿಧಾನವನ್ನು ಇಲ್ಲಿ ನಾವು ಸಮೀಕ್ಷಾ ವಿಧಾನ ಅಂತ ಕರೆಯುವಂಥದ್ದು. ನೋಡಿ ಎಷ್ಟು ಈಸಿ ಇದೆ. ಅದನ್ನು ನೀಟಾಗಿ ಅರ್ಥ ಮಾಡ್ಕೊಬಿಡ್ತು ನಿಮಗೆಲ್ಲೂ ಗೊಂದಲ ಕ್ರಿಯೇಟ್ ಮಾಡೋದಾಗಲಿ ಅಥವಾ ನಿಮಗೆ ಮತ್ತೊಂದು ಐ ಥಿಂಕ್ ನಿಮ್ಮಲ್ಲೇ ಸೊ ಅದು ಸರಿನೋ ಇದು ಸರಿನೋ ಈ ರೀತಿಯ ಒಂದು ಕಾಂಟೆಕ್ಸ್ಟ್ ಕ್ರಿಯೇಟ್ ಮಾಡೋದಾಗಲಿ ಯಾವುದೂ ಆಗಲ್ಲ ಅದು. ಹಾಗಾಗಿ ಸರಿಯಾಗಿ ಗ್ರಹಿಸ್ಕೊಳ್ಬೇಕಾಗುತ್ತೆ ನಾವು. ಇನ್ನು ಉಳಿದಂತೆ ಈ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನೆಲ್ಲ ಮಾಹಿತಿ ಇದೆ ನೋಡೋಣ ಇಲ್ಲಿ. ನೋಡಿ ಈ ವಿಧಾನಕ್ಕಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ಸರ್ವೇಕ್ಷಣ ವಿಧಾನ, ಕ್ಷೇತ್ರ ಅನ್ವೇಷಣೆ ವಿಧಾನ ಅಂತ ಕರೆಯಲಾಗುತ್ತೆ. ನೋಡಿ ಸಮೀಕ್ಷಾ ವಿಧಾನಕ್ಕೆ 2 ಬರುತ್ತೆ ಹೆಸರು. ಸೊ ಮೊದಲನೇದು ಸರ್ವೇಕ್ಷಣ ವಿಧಾನ ಅಂತಲೂ ಹೇಳ್ತಾರೆ, ಮತ್ತೊಂದು ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತಲೂ ಕೂಡ ಈ ವಿಧಾನಕ್ಕೆ ಕರೆಯಲಾಗುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆಯ ದತ್ತಾಂಶಗಳನ್ನು, ಜನರ ಪ್ರಕ್ರಿಯೆಗಳನ್ನು ದೂರವಾಣಿ, ಅಂತರ್ಜಾಲಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ ಅಂತ. ಸೊ ಮುಂಚೆ ಎಲ್ಲ ಖುದ್ದಾಗಿ ಇವರೇ ಮಾಹಿತಿನ ಕಲೆಕ್ಟ್ ಮಾಡ್ತಾಯಿದ್ರು. ಇವಾಗ ಏನು ಮಾಡಿಬಿಟ್ಟಿದೆ, ಯಾವಾಗ ಈ ಗಣಕೇಂದ್ರ ಪರಿಕಲ್ಪನೆ ಬಂತು, ಡಿಜಿಟಲೈಸ್ ಆಗ್ತಾ ಹೋಗ್ತು, ಸೊ ಈ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಬಂತು. ಸೊ ಇವಾಗ ಏನಾಗಿದೆ, ಸೊ ರೀಸೆಂಟ್ ಇಯರ್ಸ್ ಮತ್ತು ದಿನಗಳಲ್ಲಿ ಸಮೀಕ್ಷೆಯ ದತ್ತಾಂಶಗಳನ್ನು ಏನು ಮಾಡ್ತಿದ್ದಾರೆ, ಜನರ ಪ್ರಕ್ರಿಯೆಗಳನ್ನು ದೂರವಾಣಿ ಅಥವಾ ಅಂತರ್ಜಾಲಗಳ ಮೂಲಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕಾಗುತ್ತೆ ಅಂತಂದ್ರೆ ಸಂಗ್ರಹ ಮಾಡ್ತಾಯಿದ್ದಾರೆ ಅಂತ. ಸೊ ಮುಂದುವರೆದಂತೆ ಸಮೀಕ್ಷೆ ವಿಧಾನ ಆಯಿತು. ಈಗ ನಿಮ್ಗೆ ಯಾವ್ದು ಗೊತ್ತಾಯಿತು, ಈಗ ಸಂದರ್ಶನ ವಿಧಾನ ಗೊತ್ತಾಯಿತು, ದಟ್ ಈಸ್ ಸಮೀಕ್ಷೆ ವಿಧಾನ ಗೊತ್ತಾಯಿತು. ಆ್ಯಂಡ್ ಈಗ ಮನೋವಿಶ್ಲೇಷಣಾ ವಿಧಾನ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಮನೋವಿಶ್ಲೇಷಣಾ ವಿಧಾನ. ಸೊ ಏನು ಹೇಳುತ್ತೆ ಇದು ಮನೋವಿಶ್ಲೇಷಣಾ ವಿಧಾನ ಅಂದರೆ ಏನು ಅಂತ ಫಸ್ಟ್ ಮೀನಿಂಗನ್ನು ಈಗ ಓದ್ಬಿಡೋಣ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ವರ್ತನೆಗಳಿರ್ತವೆ, ನಿಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನದೇ ಆದಂಥ ಒಂದಷ್ಟು ಬಿಹೇವಿಯರ್ಸ್, ವರ್ತನೆಗಳು ಇದ್ದೇ ಇರುತ್ತೆ ಅಂತ. ಅವು ವಿಚಿತ್ರವಾಗಿರುತ್ತವೆ ಅಂತ. ಮತ್ತು ಪ್ರಜ್ಞಾ ವ್ಯವಸ್ಥೆಯ ಮನಸ್ಸಿನಲ್ಲಿ ಆಳವಾಗಿ ಅಡಗಿಕೊಂಡಿರುತ್ತವೆ. ಅವುಗಳನ್ನು ಹೊರಸೆಳೆಯುವ ವಿಧಾನವೇ ಮನೋವಿಶ್ಲೇಷಣಾ ವಿಧಾನ ಅಂತ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ವರ್ತನೆಗಳು ಒಂದೇ ರೀತಿ ಆಗಿರಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ, ವಿಚಿತ್ರವಾಗಿರುತ್ತೆ. ಸೊ ಅಂಥ ವಿಚಿತ್ರವಾದಂಥ ಐ ಥಿಂಕ್ ಕೆಲವೊಂದು ಪ್ರಜ್ಞಾ ವ್ಯವಸ್ಥೆಗಳನ್ನು ಅದು ಏನು ಮನಸ್ಸಿನಲ್ಲಿ ಆಳವಾಗಿ ಅಡಗಿಕೊಂಡಿರ್ತವೆ ಅವುಗಳನ್ನು ಹೊರಸೆಳೆತಕ್ಕಂಥ ಒಂದು ವಿಧಾನ ಇದೆ ನೋಡಿ. ಆ ವಿಧಾನವನ್ನು ಇಲ್ಲಿ ವಿಶ್ಲೇಷಣಾ ವಿಧಾನ ಅಂತ ಸೈಕಾಲಜಿಯಲ್ಲಿ ಕರೆಯುವಂಥದ್ದು ಇಲ್ಲಿ. ಸೊ ಹಾಗಾದರೆ ಈ ವಿಶ್ಲೇಷಣಾ ವಿಧಾನವನ್ನು ಯಾರು ಪ್ರತಿಪಾದನೆ ಮಾಡೋದು ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟು, ಸಿಗ್ಮಂಡ್ ಫ್ರಾಯ್ಡ್. ಸೊ ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಯಾರು ಅಂದರೆ ಸಿಗ್ಮಂಡ್ ಫ್ರಾಯ್ಡ್. ಆ್ಯಂಡ್ ಈಸ್ ಫ್ರಮ್ ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿ ಆತ ಸಿಗ್ಮಂಡ್ ಫ್ರಾಯ್ಡು ಮನೋವಿಶ್ಲೇಷಣಾ ವಿಧಾನದ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಈ ಸಿಗ್ಮಂಡ್ ಫ್ರಾಯ್ಡ್ರವರ ಅನುಯಾಯಿಗಳು ಯಾರು ಅಂತ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು. ನೋಡಿ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ, ಕಾರ್ಲ್ ಯುಂಗ್, ಸೊ ಆಲ್ಫ್ರೆಡ್ ಆಡ್ಲರ್ ಅಂತ. ಒಂದು ಕಾರ್ಲ್ ಯುಂಗ್, ಆಲ್ಫ್ರೆಡ್
ಆಡ್ಲರ್ ಅಂತಕ್ಕಂಥವರು ಸಿಗ್ಮಂಡ್ ಫ್ರಾಯ್ಡ್ರ ಪ್ರಮುಖ ಅನುಯಾಯಿಗಳಿವರು. ಸೊ ನೆಕ್ಸ್ಟು ನೋಡಿ, ಆ ಸಿಗ್ಮಂಡ್ ಫ್ರಾಯ್ಡ್ ಪರೀಕ್ಷೆ ಮಾಡಿದಂಥ ರೋಗಿ ಹೆಸರನ್ನು ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸಿಗ್ಮಂಡ್ ಫ್ರಾಯ್ಡು ಮೊದಲ ಬಾರಿಗೆ ಪರೀಕ್ಷೆ ಮಾಡಿದಂಥ ರೋಗಿ ಯಾರಪ್ಪ ಅಂದರೆ ಅದು ಅನಾ ಓ ಅಂತ. ನೋಡಿ ಅವರೆಷ್ಟು ವಿಚಿತ್ರವಾಗಿದೆ ಇಲ್ಲಿ. ಈ ಮನೋವಿಶ್ಲೇಷಣಾ ವಿಧಾನ ಅಂದರೆ ಏನು ಅಂತಲೂ ವಿಚಿತ್ರವಾದ ಮೀನಿಂಗ್ ಬರುತ್ತೆ. ಸೊ ಸಿಗ್ಮಂಡ್ ಫ್ರಾಯ್ಡ್ ಪರೀಕ್ಷೆ ಮಾಡಿದಂಥ ಆ ರೋಗಿ ಹೆಸರು ಕೂಡ ಭಾಳ ವಿಚಿತ್ರವಾಗಿದೆ. ಅನಾ ಓ ಅಂತಿದೆ, ಅನಾ ಓ ಅಂತಿದೆ ಇಲ್ಲಿ. ಸಿಗ್ಮಂಡ್ ಫ್ರಾಯ್ಡ್ರವರ ಪ್ರಕಾರ ಅಪಸಾಮಾನ್ಯ ಎಂದರೆ ಮಾನಸಿಕ ರೋಗಿಗೆ ಚಿಕಿತ್ಸೆ ನೀಡುವುದು ಎಂದರ್ಥ ಅಂತ. ನೋಡಿ ಇವೆಲ್ಲ ಕೇಳ್ಬೋದು, ನಿಮಗೆ ಹೇಳಲಿಕ್ಕಾಗಲ್ಲ. ಅಪ್ಲೈಡ್ ಲೆವೆಲ್ ಕ್ವಶನ್ ಅಂದರೆ ಈ ಥರ ಇರುತ್ತೆ. ಸೊ ಸಿಗ್ಮಂಡ್ ಫ್ರಾಯ್ಡ್ರವರ ಪ್ರಕಾರ ಅಪಸಾಮಾನ್ಯ ಅಂದರೆ ಏನು ಅಂತ. ನೋಡಿ ಇದು ಮಾನಸಿಕ ರೋಗಿಗೆ ಅವರು ಚಿಕಿತ್ಸೆ ನೀಡತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಕ್ರಮವನ್ನು ಅವರು ಸೊ ಇಲ್ಲಿ ಅಪಸಾಮಾನ್ಯ ಅಂತ ಅವ್ರು ಹೇಳುವಂಥದ್ದು. ಯಾರು? ಸಿಗ್ಮಂಡ್ ಫ್ರಾಯ್ಡು. ಈ ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡು. ಅವರ ಅನುಯಾಯಿಗಳು ನಾನು ಆವಾಗಲೇ ಹೇಳಿದಾಗೆ ಕಾರ್ಲ್ ಯುಂಗ್ ಮತ್ತು ಆಡ್ಲರ್ ಅಂತಕ್ಕಂಥವ್ರು. ಸೊ ಅದಾಯಿತು ನಿಮಗೆ. ಈಗ ನೆಕ್ಸ್ಟು ಸಿಗ್ಮಂಡ್ ಫ್ರಾಯ್ಡ್ರವರ ಪ್ರಕಾರ ಮನಸ್ಸಿಗೆ ಸಂಬಂಧಪಟ್ಟಂಥ 3 ವಿಚಾರಗಳು. ಇದನ್ನು ಕೇಳಿದರೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂಥ 3 ವಿಚಾರಗಳು ಯಾವುದು ಅಂತ ಸಿಗ್ಮಂಡ್ ಫ್ರಾಯ್ಡ್ ಅವ್ರದ್ದು. ಸೊ ಒಂದೊಂದೇ ನೋಡೋಣ ಈಗ ಸ್ಕಾಲ್ ಆಫ್ ಮಾಡಿಕೊಂಡು. ನೋಡಿ ಇಲ್ಲಿದೆ ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ರವರ ಪ್ರಕಾರ ಮನಸ್ಸಿಗೆ ಸಂಬಂಧಪಟ್ಟ 3 ವಿಚಾರಗಳು. ಹಾಗೆ ಸ್ಕಾಲ್ ಆಫ್ ಮಾಡ್ತೀನಿ. ನೋಡಿ ಮೊದಲನೇದು ಬಂದು ಪ್ರಜ್ಞಾವಸ್ಥೆ. ಪ್ರಜ್ಞಾವಸ್ಥೆಗೆ ಇನ್ನೊಂದು ಹೆಸರು ಜಾಗೃತ ವ್ಯವಸ್ಥೆ ಅಂತ. ಸೊ ಏನು ಪ್ರಜ್ಞಾವಸ್ಥೆ ಅಥವಾ ಜಾಗೃತ ವ್ಯವಸ್ಥೆ ಅಂದರೆ ಇಲ್ಲಿ ಒಬ್ಬ ಶಿಕ್ಷಕನು ಕೇಳಿದ ಪ್ರಶ್ನೆಗೆ ಆ ತಕ್ಷಣ ಉತ್ತರವನ್ನು ಕೊಡುವುದೇ ಪ್ರಜ್ಞಾವಸ್ಥೆ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅವನು ಕಾನ್ಸಿಯಸ್ ಆಗಿರ್ತಾನೆ. ಟೀಚರ್ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರು ಇಮಿಡಿಯೇಟ್ ಆನ್ಸರ್ ಮಾಡಲಿಕ್ಕೆ ಆ್ಯಂಡ್ ಈಸ್ ಪ್ರಿಪೇರ್ಡ್ ಹಿಮ್ಸೆಲ್ಫ್ ಅಂತ. ಪ್ರಜ್ಞೆಯಲ್ಲಿ ಅಂದರೆ ಪ್ರಜ್ಞಾವಂತನಾಗಿರ್ತಾನೆ ಅಂತ. ಅವನ ಪ್ರಜ್ಞಾವಸ್ಥೆ ಕರೆಕ್ಟಾಗಿರುತ್ತೆ ಅಂತ ಅಲ್ಲಿ ಆ ಮೂಮೆಂಟಿಗೆ. ಟೀಚರ್ ಪ್ರಶ್ನೆ ಕೇಳಿದ ತಕ್ಷಣ ಆನ್ಸರ್ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸಿಯಸ್ನೆಸ್ಸಲ್ಲಿ ಆತ ಇರ್ತಾನೆ ಅಂತ. ಹಾಗಾಗಿ ಒಬ್ಬ ಶಿಕ್ಷಕ ಕೇಳಿದಂಥ ಪ್ರಶ್ನೆಗೆ ಇಮಿಡಿಯೇಟ್ ಉತ್ತರವನ್ನು ಕೊಡ್ತಾನೆ ಅಂದರೆ ಒಬ್ಬ ವಿದ್ಯಾರ್ಥಿ ಅದನ್ನು ಇಲ್ಲಿ ಪ್ರಜ್ಞಾವಸ್ಥೆ ಅಥವಾ ಜಾಗೃತ ವ್ಯವಸ್ಥೆ ಅಂತ ಕರೆಯೋದು. ಅರ್ಥ ಆಯಿತು ನಿಮಗೆ? ಭಾಳ ಈಸಿಯಾಗಿದೆ. ಸೊ ಪ್ರಜ್ಞೆಗೆ ಉತ್ತರ ಸರಿ ಇರಬಹುದು ಅಥವಾ ತಪ್ಪಿರಬಹುದು. ದಟ್ ಈಸ್ ನಾಟ್ ಎ ಮ್ಯಾಟರ್ ಇಲ್ಲಿ. ಅಂದರೆ ಇಮಿಡಿಯೇಟ್ ಆನ್ಸರ್ ಮಾಡಬೇಕು ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪ್ರಜ್ಞಾ ವ್ಯವಸ್ಥೆಯು 8/1 ಇರುತ್ತೆ ಅಂತ. ಪ್ರಜ್ಞಾ ವ್ಯವಸ್ಥೆಯು 8/1 ಇರುತ್ತೆ ಅಂತ ಹೇಳಿದ್ದಾನೆ. ಸೊ ಅದರ ಒಂದು ಪ್ರಮಾಣ ಎಷ್ಟಿರ್ಬೋದು ಅಂತ. ನೆಕ್ಸ್ಟು ಈಗ ನಿಮಗೆ ಜಾಗೃತ ಮನಸ್ಸು ಅಥವಾ ಪ್ರಜ್ಞಾವಸ್ಥೆಯ ಬಗ್ಗೆ ಗೊತ್ತಾಯ್ತು. ಈಗ ಇನ್ನು ಅರೆ ಪ್ರಜ್ಞಾವಸ್ಥೆ ಅಂದರೆ ಏನು ಅಂತ. ಸೊ ವಾಟ್ ಯು ಮೀನ್ ಬೈ ಅರೆ ಪ್ರಜ್ಞಾವಸ್ಥೆ? ಸೊ ಇದಕ್ಕೆ ಡೆಡ್ ಆಪೋಸಿಟು ಅರೆ ಪ್ರಜ್ಞಾವಸ್ಥೆ ಅಂತ. ನೋಡಿ ಇಲ್ಲಿದೆ ಇಲ್ಲಿ ಅರೆ ಪ್ರಜ್ಞಾವಸ್ಥೆ ಅಂದರೆ ಹಿಂದೆ ಯಾವುದೋ ಒಂದು ಸ್ಥಳದಲ್ಲಿ ಅಪಘಾತವಾದಾಗ ಮುಂದೆ ಯಾವುದಾದ್ರೂ ಒಂದು ದಿನ ಆ ಸ್ಥಳವನ್ನು ನೋಡಿದಾಗ ತಕ್ಷಣವಾಗಿ ಹಿಂದಿನ ವಿಚಾರ ನೆನಪಿಗೆ ಬರುತ್ತೆ ಅಂತ. ನೋಡಿ ಭಾಳ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನಿಮಗೆ ಐ ಥಿಂಕ್ ಆಕ್ಸಿಡೆಂಟ್ ಆಗಿರುತ್ತೆ. ತುಂಬ ವರ್ಷಗಳ ನಂತರ ಅದೇ ಒಂದು ಸ್ಥಳಕ್ಕೆ ಹೋದಾಗ ಅದನ್ನು ನೋಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಆ ಆಕ್ಸಿಡೆಂಟ್ ಆದಂಥ ಒಂದು ಘಟನೆ ಮರುಕಳಿಸೋದು, ನೆನಪಿಗೆ ಬರೋದು. ಅದನ್ನು ಇಲ್ಲಿ ಅರೆ ಪ್ರಜ್ಞಾವಸ್ಥೆ ಅಂತ ಕರೆಯೋದು ಅಂತ. ನೋಡಿ ಅರೆ ಪ್ರಜ್ಞಾವಸ್ಥೆಯ ಪ್ರಮಾಣ ಎಷ್ಟಿರುತ್ತೆ? 4/3 ಅದು ಆಯಿತಾ. ಅದು 8/1, 8ರ 1 ಭಾಗ ಅದು. ಇದು 4ರಲ್ಲಿ 3 ಭಾಗ ಇರುತ್ತೆ ಅಂತ ಹೇಳಿದ್ದಾರೆ ಅಪ್ರಜ್ಞಾವಸ್ಥೆಯು ಆಯಿತಾ. ನೋಡಿ ಭಾಳ ಈಸಿಯಾಗಿದೆ ಎರಡನ್ನೂ ಕೂಡ. ಸಿಗ್ಮಂಡ್ ಫ್ರಾಯ್ಡ್ರವರ ಪ್ರಕಾರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ 3 ವಿಚಾರಗಳು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇದನ್ನಂತೂ ಎಲ್ಲ ಕಡೆ ಕೇಳಿಬಿಟ್ಟಿದ್ದಾರೆ. ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ 3 ವಿಚಾರಗಳು. ಸೊ ಇದ್ದು ಈಗೋ ಸೂಪರ್ ಈಗೋ ಅಂತಾರಲ್ಲ ನೋಡಿ, ಅದು ಸಿಗ್ಮಂಡ್ ಫ್ರಾಯ್ಡ್ ಮಾಡಿರ್ತಕ್ಕಂಥ 3 ವಿಚಾರಗಳು ಅವು. ನೋಡಿ ಮೊದಲನೇದು ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ID ಅಂತ ಇದೆ, ಕನ್ಫ್ಯೂಸ್ ಆಗಬೇಡಿ. ಅವರು ನೋಟ್ಸ್ ಮಾಡೋದು ಇಲ್ಲಿ ID ಅಂದರೆ ಇದ್ದಂತ ಅರ್ಥ ಮಾಡ್ಕೊಳ್ಬೇಕು. ಇದ್ದಂದ್ರೆ ಏನು? ಇದು ಯಾವಾಗಲೂ ಸುಖಾಪೇಕ್ಷಣೆಯ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ. ಯಾವಾಗಲೂ ಸುಖವನ್ನು ಐ ಥಿಂಕ್ ಅಪೇಕ್ಷೆ ಪಡ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಮೇಲೆ ಇದು ಕೆಲಸವನ್ನು ಮಾಡುತ್ತೆ ಅಂತ. ಯಾವುದೋ ಇದ್ದಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಸರಿ ತಪ್ಪುಗಳ ಕಲ್ಪನೆ ಇರೋದಿಲ್ಲ ಅಂತ. ಇದು ನನಗಾಗಿ, ನನಗೋಸ್ಕರ, ನನ್ನಿಂದ ಎಂಬ ಅಂಶಗಳು ಒಳಗೊಂಡಿದೆ. ನಿಮ್ಗೆ ಹೆಂಗೆ ಕೇಳ್ತಾರೆ? ನನಗಾಗಿ, ನನಗೋಸ್ಕರ, ನನ್ನಿಂದ. ಇದು ಯಾವುದನ್ನು ಒಳಗೊಂಡಿದೆ ಅಂದರೆ ಇದ್ದದು ಆಯಿತಾ. ಯಾರು ಅದನ್ನು ಐ ಥಿಂಕ್ ಹೇಳಿದ್ದು ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ. ಇದು ಯಾವಾಗಲೂ ಸುಖಾಪೇಕ್ಷಣೆಯ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಅದಕ್ಕೆ ಉತ್ತರ ಯಾವುದು? ಇದ್ದಂತ. ನೋಡಿ ಅದಕ್ಕೆ ಹೇಳೋದು. ವಿಚಾರಗಳನ್ನು ಗ್ರಹಿಸ್ಕೊಳ್ಬಿಟ್ಟಾಗ ಅವ್ರ ಪ್ರಶ್ನೆಯನ್ನು ಯಾವುದೇ ರೂಪದಲ್ಲಿ ಹೇಗೆ ಕ್ವಶನ್ ಕೇಳಿದ್ರು ನಾವು ಭಾಳ ಈಸಿಯಾಗಿ ಅದನ್ನು ಅಂಡರ್ಸ್ಟುಡ್ ಮಾಡಿಕೊಂಡು ಅದು ಅರ್ಥ ಮಾಡ್ಕೊಳ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಹಾಗೆ ಸ್ಕಾಲ್ ಅಪ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊನೆ ಒಂದು ಪಾಯಿಂಟು, ನಾನು ಎಂಬ ಭಾವನೆ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ. ಸೊ ಆಮೇಲೆ ಇಲ್ಲಿ ಸರಿ ತಪ್ಪುಗಳ ಕಲ್ಪನೆ ಇರಲ್ಲ. ಆವಾಗಲೇ ಹೇಳಿದಾಗೆ ಇದು ನನಗಾಗಿ, ನನಗೋಸ್ಕರ, ನನ್ನಿಂದ ಅಂತಕ್ಕಂಥ ಭಾವನೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಸುಖಾಪೇಕ್ಷಣೆಯ ತತ್ವದ ಮೇಲೆ ಇದು ಏನು ಮಾಡುತ್ತೆ? ಇದ್ದಂತಕ್ಕಂಥದ್ದು ಕೆಲಸ ಮಾಡುತ್ತೆ ಅಂತ. ಅರ್ಥ ಆಯಿತು ನಿಮಗೆ? ಸೊ ನೆಕ್ಸ್ಟು ಈಗ ಈಗೋ. ಸೊ ಇದ್ದಂದ್ರೆ ನಿಮ್ಗೆ ಗೊತ್ತಾಯಿತು. ಈಗ ಈಗೋ ಇದು ಸರಿ ತಪ್ಪುಗಳನ್ನು ಗಮನಿಸಿ ಸ್ವಲ್ಪ ಮಟ್ಟಿಗೆ ಒಂದು ಸೂಕ್ತವಾದ ನಿರ್ಣಯನ ತೆಗೆದುಕೊಳ್ಳುತ್ತೆ ಅಂತ. ಅಂದರೆ 100ಕ್ಕೆ 100 ಭಾಗ ಸೂಕ್ತವಾದ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂದು 20%, 30% ಸೂಕ್ತವಾದ ನಿರ್ಣಯವನ್ನು ತಗೊಳ್ಬೋದು ಸರಿ ತಪ್ಪುಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ಇದು ವಾಸ್ತವಿಕತೆಯ ತತ್ವವಾಗಿದೆ ಅಂತ. ಯಾವುದು? ಈಗೋ ಅಂತಕ್ಕಂಥದ್ದು. ಇದು ತಾರ್ಕಿಕತೆಯ ತತ್ವವೂ ಕೂಡ ಆಗಿದೆ. ವಾಸ್ತವಿಕ ತತ್ವ ಅಂದರೂ ಕೂಡ ಈಗೋ ಆಗುತ್ತೆ, ತಾರ್ಕಿಕತೆಯ ತತ್ವ ಅಂದ್ರೂ ಕೂಡ ಅದು ಈಗೋ ಆಗುತ್ತೆ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ. ಇನ್ನು ಸೂಪರ್ ಈಗೋ ಅಂತಿದೆ ಈಗ. ಸೊ ನೆಕ್ಸ್ಟು ಸೂಪರ್ ಈಗೋ. ಹಂಗೆ ಸ್ಕಾಲ್ ಅಪ್ ಮಾಡೋಣ ಈಗ. ಸೂಪರ್ ಈಗೋ ಅಂದರೆ ಏನು ಅಂತ ನೋಡಿ. ಇಲ್ಲಿದೆ ಇಲ್ಲಿ ಸೂಪರ್ ಈಗೋ. ಇದರಲ್ಲಿ ಪ್ರಮುಖವಾಗಿ ನೈತಿಕತೆಯ ತತ್ವ ಕಂಡುಬರುತ್ತೆ ಅಂತ. ನೈತಿಕತೆ ಅಂತಕ್ಕಂಥ ಕಂಡುಬರುತ್ತೆ. ಅಪಸಾಮಾನ್ಯ ಮಕ್ಕಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಏಕೈಕ ವಿಧಾನ ಅಂದರೆ
ಮನೋವಿಶ್ಲೇಷಣಾ ವಿಧಾನ ಅಂತ. ಸೊ ಇದು ನೈತಿಕತೆ ಇರತಕ್ಕಂಥ ಒಂದು ಗುಣ ಯಾವುದಪ್ಪ ಅಂದರೆ ಇದು ಸೂಪರ್ ಈಗೋ ಅಂತ. ಇದ್ದು ಈಗೋ ಸೂಪರ್ ಈಗೋ ನೋಡಿ, ಈ ಮೂರು ಕೂಡ ಭಾಳ ಈಸಿ ಆಗಿದೆ ಆಯಿತಾ. ಸೊ ನೆಕ್ಸ್ಟು ಇನ್ನು ವಿಶೇಷ ಅಂಶಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ, ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ, ಅಂದರೆ ಸ್ಪೆಷಲ್ ಪಾಯಿಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಏನು ವಿಶೇಷ ಅಂಶಗಳು ಇಲ್ಲಿ ಅಂದರೆ ಒಬ್ಬ ಮನೋವಿಜ್ಞಾನಿಯನ್ನು ಕೊಟ್ಬಿಟ್ಟು ಆತ ಯಾವುದಕ್ಕೆ ಸಂಬಂಧಪಟ್ಟಿರ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಸೊ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ನೋಡಿ, ಭಾಳ ಚೆನ್ನಾಗಿದೆ ಇದು. ಇವೆಲ್ಲವೂ ಕೂಡ ವಿಶೇಷ ಅಂಶಗಳು, ಸ್ಪೆಷಲ್ ಪಾಯಿಂಟ್ಸ್ ಅಂತ ಅಂದ್ಕೊಡಿ. ಈಗ JB ವಾಟ್ಸನ್ನು, ಸೊ ಇದುವರೆಗೂ ನಮಗೆ ಗೊತ್ತಿರೋದೇನು, JB ವಾಟ್ಸನ್ನು ಆ್ಯಂಡ್ ಈ ವಾಸ್ ಅ ವರ್ತನವಾದಿ ಅಂತ ನಾವು ಹೇಳಿದ್ವಿ ನಾವು JB ವಾಟ್ಸನ್ನ. ಸೊ JB ವಾಟ್ಸನ್ ಒಬ್ಬ ಪರಿಸರವಾದಿಯೂ ಕೂಡ ಹೌದು. ಪ್ರತಿಯೊಂದು ಅನುಕ್ರಿಯೆ ಹಿಂದೆ ಒಂದು ನಿರ್ದಿಷ್ಟ ಉದ್ದೀಪನ ಇರುತ್ತೆ ಅಂತಕ್ಕಂಥ ಪ್ರತಿಪಾದನೆ ಮಾಡಿದವನು. ಸೊ ಆ ಒಂದು ವಿಚಾರವನ್ನು ಹೇಳಿದವನು ಇಲ್ಲಿ JB ವಾಟ್ಸನ್. ಪ್ರತಿಯೊಂದು ಅನುಕ್ರಿಯೆ ಹಿಂದೆ ಒಂದು ನಿರ್ದಿಷ್ಟ ಉದ್ದೀಪನ ಇರುತ್ತೆ ಅಂತಕ್ಕಂಥ ಒಂದು ಪಾಯಿಂಟಿನ ರೈಸ್ ಮಾಡಿದ ಯಾರಪ್ಪ ಅಂದರೆ ಪ್ರತಿಪಾದನೆ ಮಾಡಿದ್ದು JB ವಾಟ್ಸನ್ನು. ಸೊ ಹಾಗಾಗಿ ವಾಟ್ಸನ್ ಕೇವಲ ಒಬ್ಬ ವರ್ತನವಾದಿ ಅಲ್ಲ, ಆ ಥರ ಪರಿಸರವಾದಿನೂ ಕೂಡ ಹೌದು ಅಂತ ನೋಡಿ. ಇವೆಲ್ಲ ನಿಮಗೆ ಸ್ಟೇಟ್ಮೆಂಟ್ಸ್ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಪ್ರತಿಯೊಂದು ಅನುಕ್ರಿಯೆ ಹಿಂದೆ ಒಂದು ನಿರ್ದಿಷ್ಟ ಉದ್ದೀಪನ ಇರುತ್ತೆ, ಇದನ್ನು ಹೇಳಿದವರು ಯಾರು ಅಂತ ಕೇಳಿದ್ರೆ JB ವಾಟ್ಸನ್ ಅದಕ್ಕೆ ಆನ್ಸರ್ ಆಯಿತಾ. ಹಾಗಾಗಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟು ಪುರಸ್ಕಾರ ಮತ್ತು ದಂಡನೆ, ಇದು ಕೇಳಿದರೆ ಇದನ್ನು ಸುಮಾರು 2 ರಿಂದ 3 ಪೇಪರಲ್ಲಿ ಕ್ವಶನ್ ಪೇಪರ್ ಇದನ್ನು ಕೇಳಿದರೆ, ಪುರಸ್ಕಾರ ಮತ್ತು ದಂಡನೆ ಅಂತಕ್ಕಂಥ ಎಂಬ ತತ್ವವು ಯಾರ ಪ್ರಸಿದ್ಧ ಹೇಳಿಕೆ ಅಂದರೆ ಅದು ದಟ್ ಈಸ್ B.F. ಸ್ಕಿನ್ನರ್ ಅವರು ಮಾಡಿರ್ತಕ್ಕಂಥ ಒಂದು ಪ್ರಸಿದ್ಧ ಹೇಳಿಕೆ. ಅದು ವೈಯಕ್ತಿಕ ಮನೋವಿಜ್ಞಾನ ಶಾಲೆಯನ್ನು ಆರಂಭ ಮಾಡಿದವರು ಯಾರು ಅಂತ, ಫಸ್ಟು ಇಂಡಿವಿಜುವಲ್ ಆಗಿ ಒಂದು ವೈಯಕ್ತಿಕ ಮನೋವಿಜ್ಞಾನ ಶಾಲೆಯನ್ನು ಆರಂಭ ಮಾಡಿದವರು ಯಾರಪ್ಪ ಅಂದರೆ ಅದು ಆಲ್ಫ್ರೆಡ್ ಆಡ್ಲರ್ ಅವರು ಆಯಿತಾ. ಆಲ್ಫ್ರೆಡ್ ಆಡ್ಲರ್. ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಶಾಲೆಯನ್ನು ಆರಂಭ ಮಾಡಿದವರು ಕಾರ್ಲ್ ಯುಂಗ್ ಅಂತ ನೋಡಿ. ವೈಯಕ್ತಿಕ ಮನೋವಿಜ್ಞಾನ ಶಾಲೆಯನ್ನು ಆರಂಭ ಮಾಡಿದ್ದು ಆಲ್ಫ್ರೆಡ್ ಆಡ್ಲರು. ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಶಾಲೆಯನ್ನು ಆರಂಭ ಮಾಡಿದ್ರೆ ಯಾರಪ್ಪ ಅಂದರೆ ಅದು ಕಾರ್ಲ್ ಯುಂಗ್ ಅಂತ. ಸೊ ನೆಕ್ಸ್ಟು ಸಿಗ್ಮಂಡ್ ಫ್ರಾಯ್ಡ್ ರವರ ಉಪಚಾರವನ್ನು ಹೀಗೆಂದು ಕರೆಯಲಾಗುತ್ತದೆ. ಸೊ ಏನಂತ ಹೇಳ್ತಾರೆ ಅಂತ, ಸಿಗ್ಮಂಡ್ ಫ್ರಾಯ್ಡ್ ಅವರ ಉಪಚಾರವನ್ನು ನಾವೇನಂತ ಹೇಳ್ತೀವಿ, ಸ್ವಚ್ಛ ಸಂಬಂಧ ಪದ್ಧತಿ. ನೋಡಿ ಎಷ್ಟು ಭಾಳ ಸ್ವಚ್ಛವಾಗಿದೆ ಅದು ಸ್ಟೇಟ್ಮೆಂಟು, ಸ್ವಚ್ಛ ಸಂಬಂಧ ಪದ್ಧತಿ ಅಂತ. ಸಿಗ್ಮಂಡ್ ಫ್ರಾಯ್ಡ್ ಅವರ ಉಪಚಾರವನ್ನು ನಾವು ಯಾವ ರೀತಿ ಕರಿತೀವಿ ಅಂದರೆ ಸ್ವಚ್ಛ ಸಂಬಂಧ ಪದ್ಧತಿ. ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ, ದಟ್ ಈಸ್ ಅಬ್ರಹಾಂ ಮಾಸ್ಲೋ ಅಂತಕ್ಕಂಥವ್ರು ಈ ಆತ್ಮ ಸಾಕ್ಷಾತ್ಕಾರ ಅಂತಕ್ಕಂಥ ಸಿದ್ಧಾಂತವನ್ನು ಮೊದಲನೇ ಬಾರಿಗೆ ಮಂಡಿಸ್ತಾರೆ, ಅಬ್ರಹಾಂ ಮಾಸ್ಲೋ ಆಯಿತಾ. ಸೊ ಅಮ್ಮ ಅಂತಕ್ಕಂಥದ್ದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ಅದೇ ನಿಮಗೆ ಒಂದು ಈಸಿ ಕೋಡು ಅಮ್ಮ ಅಂದರೆ ಒಂಚೂರು ಆತ್ಮ ಸಾಕ್ಷಾತ್ಕಾರ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಆ ಥರ ಒಂದು ಕೋಡ್ ಇದು ಮಾಡಿದರೆ. ಸೊ ಅಬ್ರಹಾಂ ಮಾಸ್ಲೋ ಅದು ಅಂದರೆ ಅಬ್ರಹಾಂ ಮಾಸ್ಲೋ ಅಂತ ಗೊತ್ತಾಗಲಿ ಅಂತ. ಯಾವುದು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋರು ಯಾರು ಅಂದರೆ ಅಮ್ಮ ಅಂತಕ್ಕಂಥದ್ದು ಒಂದು ಶಾರ್ಟ್ ಕೋಡ್ ಅದು ಆಯಿತಾ. ಆ ಅಂದರೆ ಅಬ್ರಹಾಂ ಅಂತ, ಮಾ ಅಂದರೆ ಮಾಸ್ಲೋ ಅಂತ, ಅದು ಈಸಿಯಾಗಿ ಗೊತ್ತಾಗಲಿ ಅಂತ ಮಾಡಿದ್ರೆ ಅಷ್ಟೇ ಆಯಿತಾ. ಪುರಸ್ಕಾರ ಮತ್ತು ದಂಡನೆ ಆವಾಗಲೇ ಹೇಳಿದ್ನಲ್ಲ, ಅದು B.F. ಸ್ಕಿನ್ನರ್ ಮಾಡಿರೋದು. ಸೊ JB ವಾಟ್ಸನ್ ಒಬ್ಬ ಪರಿಸರವಾದಿನೂ ಕೂಡ ಹೌದು ಅಂತ ನಿಮಗೆ ಗೊತ್ತಾಯಿತು. ಈಗ ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ದಟ್ ಈಸ್ ಅಬ್ರಹಾಂ ಮಾಸ್ಲೋ ಅಂತ ಗೊತ್ತಾಯಿತು. ಸೊ ಸಿಗ್ಮಂಡ್ ಫ್ರಾಯ್ಡ್ ಅವರ ಉಪಚಾರವನ್ನು ಮತ್ತೊಂದು ಹೆಸರಲ್ಲಿ ಯಾವುದರಲ್ಲಿ ಯಾವ ಒಂದು ನೇಮಿಂದ ಕರೀತಾರೆ ಅಂದರೆ ಅದು ಸ್ವಚ್ಛಂದ ಸಂಬಂಧ ಪದ್ಧತಿ ಅಂತ ಹೇಳ್ತಾರೆ ಅಂತ. ಸೊ ನೋಡೋಣ, ಇನ್ನೂ ಹಲವಾರು ವಿಚಾರಗಳಿದೆ ಇಲ್ಲಿ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಅಂತ ಅವರೇ ಹಾಕ್ಬಿಟ್ಟಿದ್ದಾರೆ ನೋಟ್ಸ್ ಮಾಡಿರೋರು. ಶಿಕ್ಷಣವು ಶಿಶು ಕೇಂದ್ರಿತವಾಗಿರಬೇಕು ಎಂದು ಪ್ರತಿಪಾದನೆ ಮಾಡಿದ್ರು ಯಾರು ಅಂತ, ರೂಸೋ ಅಂತ. ರೂಸೋ ಕೂಡ ಒಬ್ಬ ಪರಿಸರವಾದಿನಿ. ಅವರು ಶಿಕ್ಷಣವು ಶಿಶು ಕೇಂದ್ರಿತವಾಗಿರಬೇಕು ಅಂತ ಹೇಳಿದ್ದು ರೂಸೋ. ಚೇತನಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ, ಸೊ ಮ್ಯಾಕ್ ಡ್ಯೂಗಲ್ ಮತ್ತು ನನ್ ಅಂತ ಅವ್ರ ಹೆಸರೇ, ಮ್ಯಾಕ್ ಡ್ಯೂಗಲ್ ಮತ್ತು ನನ್ ಅಂತ ಅವ್ರ ಹೆಸರು. ಅವರು ಈ ಚೇತನಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಸೊ ನೆಕ್ಸ್ಟು ಆಧುನಿಕ ಶಿಕ್ಷಣದ ತಾತ ನೋಡಿ ಇಲ್ಲಿ, ದ ಗ್ರ್ಯಾಂಡ್ ಫಾದರ್ ಆಫ್ ದ ಮಾಡ್ರನ್ ಎಜುಕೇಷನ್ ಅಂದರೆ ಯಾರಪ್ಪ ಅಂದರೆ ಶಿಕ್ಷಣ ತಜ್ಞ ಪೆಸ್ಟಾಲಜಿ ಅಂತ ಆಯಿತಾ. ಸೊ ಆಧುನಿಕ ಶಿಕ್ಷಣದ ಒಂದು ತಾತ ಯಾರಪ್ಪ ಅಂದರೆ ದಟ್ ಈಸ್ ಪೆಸ್ಟಾಲಜಿ ಅಂತಾರೆ ಅದನ್ನು. ಶೂನ್ಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಸೊ ಜಾನ್ ಲಾಕ್ ಅಂತ, ಜಾನ್ ಲಾಕ್ ಶೂನ್ಯ ಸಿದ್ಧಾಂತದ ಪ್ರತಿಪಾದಕರು. ಇಟ್ ಈಸ್ ಎಲ್ಲವೂ ಕೂಡ ಇಸ್ ವೆರಿ ಇಂಪಾರ್ಟೆಂಟು. ಆಧುನಿಕ ಶಿಕ್ಷಣದ ತಾತ ಯಾರಪ್ಪ ಅಂದರೆ ಪೆಸ್ಟಾಲಜಿ. ಶೂನ್ಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಜಾನ್ ಲಾಕ್ ಅಂದ್ಬಿಟ್ಟು. ನೆಕ್ಸ್ಟು ಹಾಗೆಯೇ ಮುಂದುವರಿತಾ ಮತ್ತೊಂದು ಭಾಳ ಪ್ರಮುಖವಾದಂಥ ಪಾಯಿಂಟ್ ಇದೆ ಇಲ್ಲಿ. ಸೊ ದಟ್ ಈಸ್ ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಪರೀಕ್ಷೆ ಅಂತ. ಅಂದರೆ ವೈಯಕ್ತಿಕವಾಗಿ ಅವನಿಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಯನ್ನು, ಆ ನ್ಯೂನತೆ ಮತ್ತು ಬಲವನ್ನು ನಾವು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಟೆಸ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ನೈದಾನಿಕ ಪರೀಕ್ಷೆ ಅದು ಆಯಿತಾ. ಈ ಕೆಳಗಿನ ಯಾವ ವರ್ತನ ಅಧ್ಯಯನ ವಿಧಾನವನ್ನು ಸಿಂಹಾವಲೋಕನ ವಿಧಾನ ಅಂತ ಕರಿತೀವಿ ನಾವು. ಯಾವ ವರ್ತನ ಅಧ್ಯಯನವನ್ನು ಸಿಂಹಾವಲೋಕನ ಅಂದರೆ ಅಂತರಾವಲೋಕನ ವಿಧಾನವನ್ನು ಸೊ ಸಿಂಹಾವಲೋಕನ ವಿಧಾನ ಅಂತ ನಾವು ಕರೆಯೋದುಂಟು ಅದನ್ನು, ಅಂತರಾವಲೋಕನ ಸೊ ವಿಧಾನ ಆಯಿತಾ. ಸೊ ನಾನು ಹೇಳಿದ್ನಲ್ಲ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ನಾನು. ಅಂದರೆ ಇಂಟ್ರೋ ಅಂದರೆ ಒಳ ಹೊಕ್ಕೋದು ಅಂತ, ಸ್ಪೆಕ್ಷನ್ ಅಂದರೆ ನೋಡೋದು ಅಂತ. ಸೊ ನಮ್ಮ ಭಾವನೆಗಳನ್ನು ನಾವೇ ಅದನ್ನು ಒಳ ಹೊಕ್ಕು ನೋಡೋದು, ಅಂತರಂಗದ ಕೆಲವೊಂದು ಭಾವನೆಗಳನ್ನು ಒಳ ಹೊಕ್ಕು ನೋಡ್ತಕ್ಕಂಥ ವಿಧಾನವನ್ನು ಇಲ್ಲಿ ಸೊ ಅಂತರಾವಲೋಕನ, ಸಿಂಹಾವಲೋಕನ ವಿಧಾನ ಅಂತ ಕೂಡ ಇದಕ್ಕೆ ಮತ್ತೊಂದು ಹೆಸರಾಗಿ ಕರೀತಾರೆ ಇದನ್ನು. ಸೊ ನೆಕ್ಸ್ಟ್ ಈ ಕೆಳಗಿನ ಯಾವ ವಿಧಾನವನ್ನು ಪರಿಹಾರ ವಿಧಾನ ಅಥವಾ ನೈದಾನಿಕ ವಿಧಾನ ಅಂತ ಹೇಳ್ತೀವಿ ಅಂತ, ದಟ್ ಈಸ್ ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನ. ಸೊ ಈ ಅಧ್ಯಯನವನ್ನು ಯಾರು ಪ್ರತಿಪಾದನೆ ಮಾಡಿದ್ದು, DFD ಬುಕ್ಸ್ ಅಂದ್ಬಿಟ್ಟು ಆಯಿತಾ. ವ್ಯಕ್ತಿ ಅಧ್ಯಯನ ನಿಯಂತ್ರಿತ ಸನ್ನಿವೇಶದಲ್ಲಿ ಎರಡು ಚರಾಂಶಗಳ ನಡುವೆ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಅಂತ. ನಿಯಂತ್ರಿತ ಸನ್ನಿವೇಶದಲ್ಲಿ
ಎರಡು ಚರಾಂಶಗಳ ನಡುವೆ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ದಟ್ ಈಸ್ ಎಕ್ಸ್ಪೆರಿಮೆಂಟಲ್ ಮೆಥಡ್. ಅದನ್ನು ಕನ್ನಡದಲ್ಲಿ ಪ್ರಾಯೋಗಿಕ ವಿಧಾನ ಅಂತ ಇಲ್ಲಿ ನಾವು ಕರೆಯೋದು. ನಿಯಂತ್ರಿತ ಸನ್ನಿವೇಶದಲ್ಲಿ ಎರಡು ಚರಾಂಶಗಳ ನಡುವೆ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡ್ತಕ್ಕಂಥ ಏಕೈಕ ವಿಧಾನ ಯಾವುದಪ್ಪ ಅಂದರೆ ಅದು ಪ್ರಾಯೋಗಿಕ ವಿಧಾನ. ಸೊ ನೆಕ್ಸ್ಟ್ ಈಗ ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನಿಮಗೆಲ್ಲ ಗೊತ್ತಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸೊ ಅವ್ರದ್ದೇ ಆದಂಥ ವೈಯಕ್ತಿಕ ಭಿನ್ನತೆಗಳು ಇದ್ದೇ ಇರುತ್ತೆ ಅಂತ. ಸೊ ಒಬ್ಬರು ಇನ್ನೊಬ್ಬರು ಹಾಗೆ ಕಂಪೇರ್ ಮಾಡಿದಾಗ ಇಬ್ಬರು ಕೂಡ ಒಂದೇ ರೀತಿಯ ಐ ಥಿಂಕ್ ವ್ಯತ್ಯಾಸವನ್ನು ಹೊಂದಿರಲ್ಲ. ಸೊ ಎವ್ರಿ ಒನ್ ಆ್ಯಸ್ ಇಂಡಿವಿಜುವಲ್ ಡಿಫ್ರೆನ್ಸಸ್, ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ವೈಯಕ್ತಿಕ ಭಿನ್ನತೆಗಳನ್ನು ಅವರು ಸೊ ಹೊಂದಿರ್ತಾನೆ. ಎಲ್ಲರೂ ಕೂಡ ಈಕ್ವಲಾಗಿ ನಾವು ಹೇಳಲಿಕ್ಕಾಗಲ್ಲ. ಎಲ್ಲರೂ ಸಮನಾಗಿದ್ದಾರೆ ಆ ಭಾವನೆಗಳಲ್ಲಿ, ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ, ನಡ್ಕೊಳ್ತಕ್ಕಂಥ ರೀತಿಯಲ್ಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಅಂತ ಅದು ಹೇಳಲಿಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ಸೊ ಅವ್ರದ್ದೇ ಆದಂಥ ರೀತಿಯ ಒಂದು ವಿಭಿನ್ನತೆಯನ್ನು, ವೈಯಕ್ತಿಕ ಭಿನ್ನತೆಗಳನ್ನು ಹೊಂದಿರ್ತಾರೆ ಅಂತ. ಸೊ ಏನಂಗಾದರೆ ವೈಯಕ್ತಿಕ ಭಿನ್ನತೆಗಳು ಅಂದರೆ ಏನು ಅಂತ ನಾವು ಅದನ್ನು ಸೆಂಟೆನ್ಸಲ್ಲಿ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಸಿದಾಗ ಬೌದ್ಧಿಕವಾಗಿ, ನೋಡಿ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ವ್ಯತ್ಯಾಸ ಕಂಡು ಬಂದರೆ ಅದನ್ನು ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ. ನೋಡಿ ಈಗ ನಿಮ್ಮನ್ನು ಬೇರೆಯವ್ರು ಕಂಪೇರ್ ಮಾಡಿದಾಗ ಸೊ ಅಲ್ಲಿ ಏನೆಲ್ಲ ಮ್ಯಾಟ್ರ್ಗಳು ಸಬ್ಜೆಕ್ಟ್ಸು ಮ್ಯಾಟ್ರ್ ಆಗುತ್ತೆ ಅಲ್ಲಿ. ಸೊ ಬೇರೆ ವ್ಯಕ್ತಿಗೆ ನಾವು ಕಂಪೇರ್ ಮಾಡಿದಾಗ ಬೌದ್ಧಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ವ್ಯತ್ಯಾಸ ಕಂಡು ಬಂದರೆ ಸೊ ಅದನ್ನು ನಾವಿಲ್ಲಿ ವೈಯಕ್ತಿಕ ಭಿನ್ನತೆ ಅಂತ ಹೇಳುವಂಥದ್ದು. ನೋಡಿ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಳಬೇಕು ಅಂದರೆ ಅದು ಎತ್ತರ ಆಗಿರ್ಬೋದು, ತೂಕ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಆಕಾರ ಆಗಿರ್ಬೋದು. ಸೊ ನಮಗಿಂತ ಉದ್ದವಾಗಿರೋರು ಅಥವಾ ನಮಗಿಂತ ದಪ್ಪ ಇರ್ಬೋದು, ಅಥವಾ ನಮಗಿಂತ ಒಳ್ಳೆ ಕಲರ್ ಇರ್ಬೋದು, ಅಥವಾ ನಮಗಿಂತ ಆಕಾರದಲ್ಲಿ ಸೊ ವಿಶೇಷವಾಗಿರ್ಬೋದು. ಇವೆಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಇಲ್ಲಿ ವೈಯಕ್ತಿಕ ಭಿನ್ನತೆಯಿಂದ ಹೊಂದಿರ್ತಾರೆ ಅಂತ ಭಾಳ ಈಸಿಯಾಗಿ ಹೇಳ್ಬೋದು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋದವರು. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. ವೈಯಕ್ತಿಕ ಭಿನ್ನತೆಯ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಪ್ರಭಾವ ಬೀರತಕ್ಕಂಥ ಕೆಲವೊಂದು ಅಂಶಗಳು ಯಾವುದು ಅಂತ. ಅನುವಂಶೀಯತೆ, ಪರಿಸರ, ವಯಸ್ಸು ಮತ್ತು ಅಭಿರುಚಿ. ಸೊ ಇದನ್ನು ಹೆಂಗೆ ಕೇಳ್ತಾರೆ ಅಂದರೆ ನಿಮಗೆ ಈ ಹೇಳಿಕೆ ಆಧಾರಿತ ಪ್ರಶ್ನೆಗಳು ಅಂತ ಇರುತ್ತೆ. ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಮತ್ತೆ ಮತ್ತೆ 4 ಆಪ್ಷನ್ ಇರುತ್ತೆ. ಸೊ 1, 2, 3, 4 ಸರಿ, 1, 2 ಮಾತ್ರ ಸರಿ, ಅಥವಾ 3, 4 ಸರಿ ಅಂತ. ನೋಡಿ ಈ ರೀತಿಯ ಈ ಮಾದರಿ ಪ್ರಶ್ನೆ ಇರುತ್ತಲ್ಲ, ಸೊ ಅಲ್ಲಿ ಇಂಥ ಪ್ರಶ್ನೆ ಟಾರ್ಗೆಟ್ ಮಾಡ್ತಾರೆ. ಏಕೆಂದರೆ ನಾನು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಈಗ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 13ರಿಂದ 14 ಪ್ರಶ್ನೆ ಓದರಿಕೆಯನ್ನು ಬಿಡಿಸಾಗ್ಬಿಟ್ಟಿದೆ. ನಮ್ಮ ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ. ನೀವು ಅಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆಲ್ಲ ಅವೈಲೇಬಲ್ ಆಗುತ್ತೆ. ಸೊ ಇವೆಲ್ಲ ಪ್ರಶ್ನೆಗಳು ಉತ್ತರ ಕೊಡಲಿಕ್ಕೆ ನೀವು ಉತ್ತರವನ್ನು ಸೊ ಆಯ್ಕೆ ಮಾಡಲಿಕ್ಕೆ ಈಸಿ ಆಗಲಿ ಅಂತಲೇ ಆ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿರುವಂಥದ್ದು. ಸೊ ಇಲ್ಲಿ ಈ ಅನುವಂಶೀಯತೆ, ಪರಿಸರ, ವಯಸ್ಸು ಮತ್ತು ಅಭಿರುಚಿ ಅಂತಕ್ಕಂಥದ್ದು ಈ ವೈಯಕ್ತಿಕ ಭಿನ್ನತೆಯ ಮೇಲೆ ಪ್ರಭಾವ ಬೀರತಕ್ಕಂಥ ಪ್ರಮುಖ ಅಂಶಗಳು ಇವು. ಸೊ ಹಾಗೆ ಈಗ ಮುಂದೆ ಹೋಗೋಣ. ಈಗ ನೆಕ್ಸ್ಟು ಇನ್ನು ಕಲಿಕೆ. ಈಗ ಸೊ ಕಲಿಕೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕಲೆ ಹಾಕೋಣ. ನೋಡಿ ಇದು ಸೋಮವಾರ ದಿನ ನೋಟ್ಸ್ ಮಾಡಿದ್ದಾರೆ. 2027ರಲ್ಲಿ ಐ ಥಿಂಕ್ 17ನೇ ತಾರೀಕು 2ನೇ ತಿಂಗಳು ಅವರು ಯಾವಾಗ ನೋಟ್ಸ್ ಮಾಡಿದ್ರು ಪಾಪ ಎಲ್ಲವನ್ನು ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಅವ್ರಿಗೆಲ್ಲ ಐ ಥಿಂಕ್ ಧನ್ಯವಾದ. ಐ ಥಿಂಕ್ ಇಷ್ಟೆಲ್ಲ ಅವರು ಕಷ್ಟಪಟ್ಟು ಮಾಡೋದಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮ ಆಡಿಯನ್ಸ್ಗೆ. ನನಗೆ ಸಿಕ್ಕಿದ್ದು ಒಳ್ಳೆಯದಾಯ್ತು ಇದು. ನೋಡಿ ಈಗ ಕಲಿಕೆ ಅಂದರೆ ಏನು ಅಂತಕ್ಕಂಥ ವಿಷಯಗಳನ್ನು ನಾವು ಕಲೆ ಹಾಕೋ ಪ್ರಯತ್ನ ಮಾಡೋಣ. ಸೊ ಏನು ಕಲಿಕೆ ಅಂದರೆ ಈಗ ಜನರಲಾಗಿ ನಾವು ಕಲಿಕೆ ಅಂದರೆ ಏನು, ಸೊ ಏನಾದರೂ ಹೊಸ ವಿಷಯಗಳನ್ನು ಗ್ರಹಿಸ್ಕೊಳ್ಳೋದು, ತಿಳ್ಕೊಳ್ಳೋದು, ಅದನ್ನು ಸೊ ಜನರಲ್ ನಾವು ಕಲಿಕೆ ಅಂತ ಕರಿತೀವಿ. ಬಟ್ ಆ್ಯಸ್ ಪರ್ ಸೈಕಾಲಜಿ ಕಲಿಕೆ ಅಂದರೆ ಏನು ಅಂತ ಸೊ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಕಲಿಕೆ ಅಂತ ಹೇಳಲಿಕ್ಕೆ ಅಂತ ಅದನ್ನು ಈಗ ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕಲಿಕೆ ಅಂದರೆ ಏನು? ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ಮಗುವಿನಲ್ಲಿ ಅನುಭವದಿಂದ ಉಂಟಾಗ್ತಕ್ಕಂಥ ಶಾಶ್ವತ ವರ್ತನೆಯ ಬದಲಾವಣೆ ಅಂತ. ಸೊ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ಮಗುವಿನಲ್ಲಿ ಅನುಭವದಿಂದ ಉಂಟಾಗ್ತಕ್ಕಂಥ ಒಂದು ಶಾಶ್ವತ ವರ್ತನೆಯ ಬದಲಾವಣೆಯನ್ನು ಇಲ್ಲಿ ಕಲಿಕೆ ಅಂತ ಕರೆಯಲಾಗುತ್ತೆ. ಇದು ಒಂದು ಮೀನಿಂಗ್ ಆಯಿತು. ಅಥವಾ ಅನುಭವದ ಮೂಲಕ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆಯನ್ನು ಕಲಿಕೆ ಅಂತ ಕರೆಯಲಾಗುತ್ತೆ. ಸಿಂಪಲ್ ಸ್ಟೇಟ್ಮೆಂಟ್ ಇದು. ಅನುಭವದ ಮೂಲಕ ವರ್ತನೆಯಲ್ಲಾಗ್ತಕ್ಕಂಥ ವರ್ತನೆಯಲ್ಲಾಗ್ತಕ್ಕಂಥ ಒಂದು ಬದಲಾವಣೆಯನ್ನು ಕಲಿಕೆ ಅಂತ ಕರಿತೀವಿ ನಾವು, ಆಯಿತಾ. ಈಗ ನಾವು ಕಲಿಕೆಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಏನಾದರೂ ಚೇಂಜಸ್ ಆಗ್ತೀವಿ ಅಂದರೆ ಅದು ಎಕ್ಸ್ಪೀರಿಯೆನ್ಸಿಂದ ನಮ್ಮ ಬಿಹೇವಿಯರ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ ಅಂತ. ಅದು ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರೋದು, ಸೆಕೆಂಡ್ರಿ ಅದು, ಆಯಿತಾ. ಸೊ ಧನಾತ್ಮಕ ಕಲಿಕೆ ಅಂತಕ್ಕಂಥದ್ದು ಧನಾತ್ಮಕವಾಗಿ ನಮ್ಮ ವರ್ತನೆಯನ್ನು ಬದಲಾವಣೆ ಮಾಡುತ್ತೆ, ಆಯಿತಾ. ಸೊ ಕಲಿಕೆ ಋಣಾತ್ಮಕವಾದರೆ ನಾವು ಬೇರೆ ರೀತಿಯಲ್ಲಿ ಬದಲಾಗ್ತಾ ಹೋಗ್ತೀವಿ, ಅಷ್ಟೇ ಡಿಫ್ರೆನ್ಸ್ ಅದು. ಅನುಭವದ ಮೂಲಕ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನಾವು ಕಲಿಕೆ ಅಂತೇಳಿ ಕರೆಯಲಾಗುತ್ತೆ ಅಂತ. ಸೊ ನೆಕ್ಸ್ಟು ಇನ್ನೂ ಒಂದು ಮೀನಿಂಗ್ ಹೇಳಿದರೆ ಈಗ ಕಲಿಕೆ ಅಂತ ಹೇಳಲಿಕ್ಕೆ ಇನ್ನೂ ಕೂಡ 1-2 ಮೀನಿಂಗ್ ಇದೆ. ಹೊಸ ವರ್ತನೆಗಳನ್ನು ಸಂಗ್ರಹಿಸುವುದು ಇಲ್ಲವೇ ಹೊಸ ವರ್ತನೆಗಳನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಮಾರ್ಪಡಿಸುವುದಕ್ಕೆ ಕಲಿಕೆ ಅಂತ ಕರೆಯಲಾಗುತ್ತೆ ಅಂತ. ಸೊ ಹೊಸ ವರ್ತನೆಯನ್ನು ಸಂಗ್ರಹ ಮಾಡೋದು, ಅದಾಗಲಿಲ್ಲ ಅಂದರೆ ಹೊಸ ವರ್ತನೆಗಳನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು, ಮಾರ್ಪಾಡು ಮಾಡಬೇಕು, ಅದನ್ನು ಇಲ್ಲಿ ಕಲಿಕೆ ಅಂತ ಕರೆಯಲಾಗುತ್ತೆ ಅಂತ. ಇನ್ನೂ ಒಂದು ಮೀನಿಂಗ್ ಇದೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವನ್ನು ನಾವು ಕಲಿಕೆ ಅಂತ ಕರೆಯಲಾಗುತ್ತೆ. ಪ್ರಚೋದನೆಗಳು ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವನ್ನು ನಾವಿಲ್ಲಿ ಕಲಿಕೆ ಅಂತ ಕರೆಯಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟು ಹಂಗೆ ಸ್ಕಾಲ್ ಆಫ್ ಮಾಡೋಣ. ನಿಮಗೆ ಅಷ್ಟು ಕಲಿಕೆಯ ಬಗ್ಗೆ ಗೊತ್ತಾಗ್ಬಿಡೋದು, ಸಾಕು ಅಷ್ಟು ಗೊತ್ತಾಗ್ಬಿಟ್ರೆ ನಿಮಗೆ. ಈಗ ಕಲಿಕೆ ಅಂದರೆ ಏನು, ಅದಕ್ಕೆ ಏನು ನಾನು ಮೀನಿಂಗ್ ಹೇಳಿದೆ ಅಷ್ಟು ತಿಳ್ಕೊಬಿಟ್ರೆ ಇಟ್ಸ್ ಬೇಕಾದಷ್ಟು ಅದೀಗ. ಸೊ ಈಗ
ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಅಂದರೆ ಏನು ಅಂತ ನಾವು ಮಾಹಿತಿಯನ್ನು ಕಲೆ ಹಾಕೋಣ. ಈ ಸಿದ್ಧಾಂತದ ಬಗ್ಗೆ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ನೋಡಿ, ಆ ಟೈಟ್ಲಲ್ಲೇ ನಿಮಗೆ ಒಂದು ಉತ್ತರ ಗೊತ್ತಾಗ್ಬಿಡುತ್ತೆ. ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ. ಸೊ ಇದಕ್ಕೆ ಮತ್ತೊಂದು ಹೆಸರು ಏನಪ್ಪ ಅಂದರೆ ಸಂಬಂಧ ತತ್ವ ಸಿದ್ಧಾಂತ ಅಂತ ಇದನ್ನು ಹೇಳ್ತಾರೆ. ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಸಂಬಂಧ ತತ್ವ ಸಿದ್ಧಾಂತನೂ ಹೇಳ್ತಾರೆ. ಇದನ್ನು ಪೇಪರ್ 1ನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಯಾವುದೋ ಒಂದು ವರ್ಷದ ಪತ್ರಿಕೆಯಲ್ಲಿ. ಸೊ ಈ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಅಥವಾ ಸಂಬಂಧ ತತ್ವ ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಎಡ್ವರ್ಡ್ ಥಾಂಡ್ರೈಕ್ ರವರು ಈ ಒಂದು ಪ್ರಯತ್ನ ಪ್ರಮಾದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ. ಸೊ ನೆಕ್ಸ್ಟು ತಾವು ಮಾಡತಕ್ಕಂಥ ಒಂದು ಪ್ರಯತ್ನ ಪ್ರಮಾದ ಕಲಿಕೆ ಅಥವಾ ಸಂಬಂಧ ತತ್ವ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಯೋಗಕ್ಕೆ ಬಳಸ್ಕೊಂಡಂಥ ಪ್ರಾಣಿ ಯಾವುದಪ್ಪ ಅಂದರೆ ಇಲ್ಲಿ ಹಸಿದ ಬೆಕ್ಕು ಅಂತ. ಇದನ್ನೆಲ್ಲ ಕೇಳ್ತಾರೆ. ಹಸಿದ ಬೆಕ್ಕನ್ನು ಯಾವ ಒಂದು ಎಕ್ಸ್ಪೆರಿಮೆಂಟಿಗೆ ಯೂಸ್ ಮಾಡೋದು ನಿಮ್ಗೆ ಗೊತ್ತಾಗಬೇಕು. ಅದು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಯಾರು ಯೂಸ್ ಮಾಡಿದ್ರು ಅಂದರೆ ಅದು ಥಾಂಡೈಕರು ಯೂಸ್ ಮಾಡಿದ್ರು ಅಂತ ಆಗುತ್ತೆ ಅದು. ಸೊ ಥಾಂಡೈಕ್ರವರ ಪ್ರಯೋಗದಲ್ಲಿ ಬಳಸಿದಂಥ ಪೆಟ್ಟಿಗೆ ಹೆಸರೇನು ಅಂತ, ಸಮಸ್ಯೆ ಪೆಟ್ಟಿಗೆ ಅಂತ. ಬಳಸ್ಕೊಂಡಂಥ ಪ್ರಾಣಿ ಹಸಿದ ಬೆಕ್ಕು ಎಡ್ವರ್ಡ್ ಥಾಂಡೈಕ್ ಅವರು. ಸೊ ಅವರು ಬಳಸ್ಕೊಂಡಂಥ ಪೆಟ್ಟಿಗೆ ನೇಮನಪ್ಪ ಅಂದರೆ ಅದು ಸಮಸ್ಯೆ ಇರತಕ್ಕಂಥ ಒಂದು ಪೆಟ್ಟಿಗೆಯನ್ನು ಅವ್ರು ಯೂಸ್ ಮಾಡ್ತಾರೆ. ನೆಕ್ಸ್ಟು ಥಾಂಡೈಕ್ರವರ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಮುಖ ಉದ್ದೇಶ ಏನು ಅಂತ. ಸೊ ಫೈನಲಿ ಆ ಸಿದ್ಧಾಂತವನ್ನು ಮಾಡಿದ್ದೇನಕ್ಕೆ ಅಂತ, ಅದರ ಒಂದು ಅಬ್ಜೆಕ್ಟಿವ್ ಏನು, ಉದ್ದೇಶ ಏನು ಅಂತ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ. ಕಲಿಕೆಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟು ಇದೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವನ್ನು ತಿಳಿಸೋದೇ ಕಲಿಕೆ ಅಂತ ಹೇಳ್ತಾರೆ. ಅದನ್ನು ಹೇಳೋದು ಯಾರಪ್ಪ ಅಂದರೆ ಎಡ್ವರ್ಡ್ ಥಾಂಡೈಕ್ ಅವರು. ಅವರ ಮೂಲ ಉದ್ದೇಶನೂ ಅದೇ. ಅವರದೊಂದು ಪ್ರಯತ್ನ ಪ್ರಮಾದ ಸಿದ್ಧಾಂತ ಏನಿದೆ ಅದರ ಉದ್ದೇಶ ಏನಪ್ಪ ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗುತ್ತೆ ಅಂತ. ಸೊ ಪ್ರತಿಕ್ರಿಯೆ ಕೊಡೋದು ಯಾವುದು ಇಲ್ಲಿ ಅಂದರೆ ಅದು ಹಸಿದ ಬೆಕ್ಕು, ಆಯಿತಾ, ಪ್ರಚೋದನೆಗೆ. ಅದನ್ನು ಇಲ್ಲಿ ಅವ್ರು ಹೇಳಿರುವಂಥದ್ದು. ಆಮೇಲೆ ಭಾಳ ಪ್ರಮುಖವಾಗಿ ಥಾಂಡೈಕು ಅವರ ಒಂದು ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಈ 3 ರೀತಿಯ ನಿಯಮವನ್ನು ಹೇಳಿದ್ದಾರೆ. ಒಂದು ಸಿದ್ಧತಾ ನಿಯಮ, ಇನ್ನೊಂದು ಅಭ್ಯಾಸ ನಿಯಮ, ಇನ್ನೊಂದು ಕೊನೆಯದಾಗಿ ಪರಿಣಾಮ ನಿಯಮ ಅಂತ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅಂತ ಈ 3 ನಿಯಮವನ್ನು ಅವರ ಸಿದ್ಧಾಂತದಲ್ಲಿ ಹೇಳಿರುವಂಥದ್ದು, ಆಯಿತಾ. ಸೊ ನೆಕ್ಸ್ಟ್ ಇನ್ನು ಗೆಸ್ಟಾಲ್ನ ಒಳನೋಟ ಸಿದ್ಧಾಂತ ಕಲಿಕೆ ಅಂತಿದೆ ಇಲ್ಲಿ. ಸೊ ಈ ಗೆಸ್ಟಾಲ್ ಒಳನೋಟ ಕಲಿಕಾ ಸಿದ್ಧಾಂತಗಳ ಬಗ್ಗೆ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಅದನ್ನು ಹೇಳ್ತೀನಿ. ಎಲ್ಲವನ್ನು ಹೇಳ್ತಾ ಹೋದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದೊಂದು ವಿಡಿಯೋ ಸೆಷನ್ನಲ್ಲಿ ಸುಮಾರು 3 ರಿಂದ 4 ಅಥವಾ 4 ರಿಂದ 6 ಸ್ಟೇಟ್ಮೆಂಟನ್ನು 6 ಅಂಶಗಳನ್ನು ನಾವು ತಿಳ್ಕೊಂಡ್ರೆ ಅದು ವೆಲ್ ಆ್ಯಂಡ್ ಗುಡ್ ಆಗುತ್ತೆ. ನಿಮಗೂ ಕೂಡ ಅದು ಜಾಸ್ತಿ ಫೋರ್ಸಬಲ್ ಆಗಲ್ಲ ಅದು. ಸೊ ಸರಳವಾಗಿ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಅದು ಸಹಕರಿಸುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 25 ರಿಂದ 30 ನಿಮಿಷಗಳ ಕಾಲ ಒಂದೊಂದೇ ವಿಡಿಯೋ ಸೆಷನ್ನಲ್ಲಿ ಈ ಆ್ಯಸ್ ಪರ್ ಸಿಲೆಬಸ್ ಏನು ಕಂಟೆಂಟ್ ಇದೆ ಅದನ್ನು ಎತ್ಕೊಂಡು ನಾನು ಇಲ್ಲಿ ಈ ತರಗತಿಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅವರು ಏನು ಒಬ್ಬರು ನೋಟ್ಸ್ ಮಾಡಿದ್ರು ಆ ಒಂದು ದಾಖಲೆಯನ್ನು ಇಟ್ಕೊಂಡಿಲ್ಲ, ಆಯಿತಾ. ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಮುಂದಿನ ಮತ್ತೊಂದು ಸೆಷನ್ನಲ್ಲಿ ಇನ್ನು ಉಳಿದಂಥ ವಿಷಯಗಳ ಬಗ್ಗೆ ನನ್ನ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.